ಬಿಕಾಸ್ ಬೆಳಗ್ಗೆದ್ರೆ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಾನು ಎಲ್ಲೇ ಹೋಗ್ಬೇಕು ಅಂದ್ರೆ UPI ಮೇಲೆ ಡಿಪೆಂಡ್ ಆದವಳು, ನನ್ನ ಹತ್ರ ಈಗ ಹುಡುಕಾಡಿದ್ರು ₹1 ಸಿಗಲ್ಲ. ಆದ್ರೂ ಕೂಡ ಹೆಚ್ಚುವರಿ ಶುಲ್ಕ ಅಪ್ಪ ನೀವು ಇಷ್ಟೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಅಂದ್ಬಿಟ್ರೆ ಹೆಂಗೆ ಸರ್? ಏನಿದು ಎಕ್ಸಾಕ್ಟ್ಲಿ ಕ್ಲಾರಿಟಿ ಕೊಡೋದಾದ್ರಿ ಜನಸಾಮಾನ್ಯರಿಗೆ? ಮೇಡಮ್, ನಾವು ಮುಂಚೆ ಸ್ಟಾರ್ಟಿಂಗಿಂದ ನಾವು ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ನ ನೋಡೋದಾದರೆ ನಮ್ಮಲ್ಲಿ ಈ ಬಜೆಟ್ಟಿಂದು 26-27 ಬಜೆಟನ್ನು ಯೂನಿಯನ್ ಬಜೆಟ್ ನೋಡಿದ್ರು ಕೂಡ ನಮಗೆ ಇನ್ಕಮ್ ಟ್ಯಾಕ್ಸಿಂದ ಆದಾಯ ಬರ್ತಾ ಇರೋದು 21% ಎಸ್ಟಿಮೇಟೆಡ್. GST ಇಂದ ಆದರೆ 15%. ನೋಡಿ, ಇದರಲ್ಲಿ ಕಂಪ್ಯಾರಿಸನ್ ನೋಡಿ, ನಮ್ಮಲ್ಲಿ ಇರೋ ಪಾಪ್ಯುಲೇಷನಲ್ಲಿ ಎಷ್ಟು ಜನ ಫೈಲರ್ಸ್ ಇದ್ದಾರೆ ಇದಿದೆ. ಸೊ ಡಿಜಿಟಲ್ ಇಂಡಿಯಾ ಮಾಡಬೇಕು ಅಂದಾಗ ಒಂದು ಸ್ಟ್ರಕ್ಚರಿಗೆ ತರಬೇಕಾಗಿದೆ. ಇನ್ಕಮ್ ಟ್ಯಾಕ್ಸನ್ನು ಅತಿ ಕಡಿಮೆ ಜನ ಪೇ ಮಾಡ್ತಾರೆ, ಆದರೆ GSTನ ಎಲ್ಲರೂ ಪೇ ಮಾಡ್ತಾರೆ, ಯಾವುದೇ ರೀತಿ ಇಲ್ಲ. ಆದರೆ ಗೌರ್ಮೆಂಟಿಗೆ ಹೊಸ ಟ್ಯಾಕ್ಸನ್ನು ಲಿವಿ ಮಾಡೋದಕ್ಕಿಂತ ಟ್ಯಾಕ್ಸ್ ಬ್ರ್ಯಾಕೆಟಿಗೆ ಜನನ ತರೋದು ಸಖತ್ ಇಂಪಾರ್ಟೆಂಟ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇದ್ರೆ ಏನು ಮಾಡ್ತಾ ಇದ್ದು, ಕ್ಯಾಶ್ ಟ್ರಾನ್ಸಾಕ್ಷನ್ಸಲ್ಲಿ ನಾವು ಒಳಗಡೆ ತರೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ಒಂದು UPI ಸಿಸ್ಟಮ್ನ ತೊಗೊಬಂತು, ಸಖತ್ ಸಿಂಪಲ್ ಆಗಿ. ಯಾಕಂದರೆ ಇದು ಕಾಮಿಡಿಯಾಗೆ ಕಾಣಿಸ್ತು ಫಸ್ಟು, ಯಾರು ಮಾಡೋದಕ್ಕಾಗಲ್ಲ, ಹೇಗೆ ಒಂದು ಇದಿತ್ತು, ಯಾವುದೇ ಒಂದು ಐಡಿಯಾ ಕೂಡ ಅದು ಇದಿತ್ತು. ಸೊ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರು. UPI ಟ್ರಾನ್ಸಾಕ್ಷನ್ ನಮಗೆ ವಿದೇಶದಲ್ಲೂ ಕೂಡ ಅಕ್ಸೆಪ್ಟ್ ಮಾಡುವಂಥ ಒಂದು ಪರಿಸ್ಥಿತಿಲಿ ಬಂದಿದೆ. ಸೊ ಈಗ ಏನಾಗ್ತಾ ಇದೆ, ಟ್ರಾನ್ಸಾಕ್ಷನ್ಸು ಟ್ರ್ಯಾಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎನ್ಕರೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ 14 ವರ್ಷ ನಂತರ, 10 ವರ್ಷದ ನಂತರ ಆಗೋಗ್ಬಿಟ್ಟಿದೆ ಆಗಲೇ UPI ಬಂದು ಕೂಡ. ಸೊ ಈ ನಿಟ್ಟಿನಲ್ಲಿ 2000 ಕ್ಯಾಪ್, ಸೊ 2000 ಕ್ಯಾಪ್ ಒಳಗಡೆ ಇರೋದು ಇನ್ನೂ ಪ್ರಪೋಸಲ್ಸ್, ಇದು ಅಮೆಂಡ್ಮೆಂಟ್ ಆಗೋಗಿದೆ. ಆ್ಯಕ್ಟಲ್ಲಿ ಟ್ಯಾಕ್ಸೇಷನ್ ಅದರಲ್ಲೂ ಅಮೆಂಡ್ಮೆಂಟ್ ಆಗಿದೆ, ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಆ್ಯಕ್ಟ್ ಕೂಡ ಅಮೆಂಡ್ ಆಗಿದೆ. ಸೊ 0.25 ಇಂದ 4% ಒಂದು ಪ್ರಪೋಸಲ್ ಇದೆ. ಅಪ್ ಟು 2000 ವರೆಗೂ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ ಅದ್ರ ನಂತರ ಅಂತ. ಸೊ ಒಂದು ನಿಟ್ಟಿನಲ್ಲಿ ಇದು ಜನಸಾಮಾನ್ಯರನ್ನ ಒಂದು ಕೇಳಿ ನಂತರ ಚಾರ್ಜಸ್ ಮಾಡಬಹುದು ಅಂತ ಅನ್ಸುತ್ತೆ. ಬಟ್ ಈಗಿರೋ ರೇಟನ್ನು ತೆಗೆದಿದೆ. ಅಂದರೆ ಏನು ಒಂದು ರಿಸ್ಟ್ರಿಕ್ಷನ್ ಇತ್ತು ಬ್ಯಾಂಕ್ಗಳಿಗೆ ಚಾರ್ಜಸ್ ಮಾಡಬೇಕಾಗಿರೋಂಥದ್ದನ್ನ, ಅದನ್ನ ತೆಗೆದಾಗೋಗಿದೆ ಹಾಗೆ. ಸೊ ಈಗ ಚಾರ್ಜಸ್ ಬರುತ್ತೆ, ಬಟ್ ಎಷ್ಟು ಮಟ್ಟಿಗೆ ಬರುತ್ತೆ, ಯಾವ ಟ್ರಾನ್ಸಾಕ್ಷನ್ ಲಿಮಿಟಿಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಜನಸಾಮಾನ್ಯರಿಗೆ ಆಗುವಂಥದ್ದು 2000ಕ್ಕಿಂತ ಕೆಳಗಡೆ ಇರುವಂಥ ಟ್ರಾನ್ಸಾಕ್ಷನ್ಸ್ಗೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈಗ ನೀವು ಹೇಳಿದ್ರಿ ಹಣ್ಣು, ಆಟೋ ಫೇರ್ ಇರ್ಬೋದು, 2000ಕ್ಕಿಂತ ಜಾಸ್ತಿ ಆಗೋದಿಲ್ಲ, ಅದಿದೆ. ಬಟ್ ಕ್ಯಾಪ್ ಮೇಲೆ ಡಿಸ್ಕಷನ್ ಆಗಬೇಕಾಗತ್ತೆ. ಇವಾಗ ಕ್ಯಾಪ್ ಇಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಒಂದು ಸರ್ವೆ ಪ್ರಕಾರ ಅಪ್ ಟು 75% ಜನ UPI ಮೇಲೆ ಚಾರ್ಜಸ್ ತೊಗೊಬರೋದಾದರೆ ಅವ್ರು ಯೂಸ್ ಮಾಡೋದಿಲ್ಲ ಅಂತ ಒಂದು ಸರ್ವೆ ರಿಪೋರ್ಟ್ ಹೇಳುತ್ತೆ. ಅಂದರೆ ಇವ್ರ ಉದ್ದೇಶ ಏನಿದ್ದು, ಎಲ್ಲನೂ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ತರಬೇಕು ಅಂತ. ಈಗ ಚಾರ್ಜಸ್ನ ಲಿವಿ ಮಾಡೋದ್ರಿಂದ ಅದು ಅವ್ರಿಗೆ ಹಿನ್ನಡೆ ಆಗುತ್ತೆ. ಮತ್ತು ನೀವು ಎಲ್ಲ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ನೂ ಕೂಡ ನೋಡ್ಬೋದು. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ನ ಸ್ಟಾಪ್ ಮಾಡೋದಕ್ಕೆ ತುಂಬ ಪೆನಾಲ್ಟೀಸ್ ಲಿವಿ ಮಾಡಿದ್ದಾರೆ. ನಾವೇ ಒಂದು ಕಡೆ ಡಿಸ್ಕಷನ್ ಕೂಡ ಮಾಡಿದ್ದು. ಇನ್ಕಮ್ ಟ್ಯಾಕ್ಸ್ ನೀವು ಕ್ಯಾಶ್ ವಿಡ್ರಾವಲಿಗೆ ಕೂಡ ಇವಾಗ ನಿಮಗೆ ಟ್ರ್ಯಾಕ್ ಆಗ್ತಾ ಇದೆ ಈಗಿನ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ. ಸೊ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್ ಇದೆ. ಅಂದರೆ ಏನು, ಕ್ಯಾಶ್ ಎಕಾನಮಿನ ಕಡಿಮೆ ಮಾಡಿ ನಾವು ಡಿಜಿಟಲಿಗೆ ಬರಬೇಕು ಅಂತಿದೆ. ಡಿಜಿಟಲ್ ಪೂರಕವಾಗಿ ಏನಾದರೂ ಕೊಡೋದಾದರೆ ಅವರು ಚಾರ್ಜಸ್ನ ಲಿವಿ ಮಾಡಬಾರ್ದು, ಇಲ್ಲ ಅಂದರೆ ಕ್ಯಾಪ್ನ ಇನ್ಕ್ರೀಸ್ ಮಾಡಬೇಕು. 2000ಕ್ಕಿಂತ ಜಾಸ್ತಿ ಕ್ಯಾಪ್ನ ಇನ್ಕ್ರೀಸ್ ಮಾಡಬೇಕು. ಅದು ಸ್ಪಷ್ಟವಾಗಿದೆ. ಈಗ ಏನಾಗುತ್ತೆ ಗೊತ್ತಾ ಸತೀಶ್ ಸರ್, ಈಗ 2000 ಅಂದರೆ ನಾವು ದಿನನಿತ್ಯ 2000 ಅದಕ್ಕಿಂತ ಮೇಲ್ಪಟ್ಟ ಟ್ರಾನ್ಸಾಕ್ಷನ್ಗಳಾಗೋದು. ಈಗ ಯಾಕಂದರೆ ಬೆಂಗಳೂರಲ್ಲಿ ನೀವು ಎಲ್ಲೇ ಓಡಾಡಿ 2000 ಒಳಗಡೆ ಏನಾದ್ರು ಶಾಪಿಂಗ್ ಮಾಡ್ತೀವಿ, ಏನಾದ್ರು ತಗೊಳ್ತೀವಿ ಅಂದರೆ ಸಾಕಾಗಲ್ಲ, ನೀವು ಜೀವನನೇ ಮಾಡೋಕ್ಕಾಗಲ್ಲ ಬೆಂಗಳೂರಂತ ಇದರಲ್ಲಿ ಸಿಟಿಯಲ್ಲಿ ಅಂತ. ಅಂಥದ್ರಲ್ಲಿ ನೀವು 2000 ಲಿಮಿಟ್ ಕೊಟ್ಟು ಅದ್ರ ಮೇಲೆ 2000 ಅಂದರೆ ಪರ್ ಟ್ರಾನ್ಸಾಕ್ಷನ್ ಅಲ್ಲ, ಪರ್ ಟ್ರಾನ್ಸಾಕ್ಷನ್. ಈಗ ನಾನು ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡಿದ್ರೆ ಅದಕ್ಕೇನು ಚಾರ್ಜಸ್ ಇರಲ್ಲ, ಅದಕ್ಕೆ ಯಾವುದು ಲಿಮಿಟ್ ಇಲ್ಲ. ಓಕೆ. ಸೊ ನಾನು ಓದಿರೋ ಪ್ರಕಾರ ಅದು ಲಿಮಿಟ್ ಇಲ್ಲ, ಪರ್ಸನ್ ಟು ಪರ್ಸನ್ ಯಾವುದು ಲಿಮಿಟ್ ಇಲ್ಲ. ಆದರೆ 2000 ಟ್ರಾನ್ಸಾಕ್ಷನ್, ಈಗ ನಾನು ಒಂದು ಆಟೋ ಫೇರ್ ಪೇ ಮಾಡಬೇಕು, ₹1000 ಆಯಿತು, ₹1000 ಬರೋದಿಲ್ಲ ಆಯಿತಾ, 2000 ನಂತರ. ಮತ್ತು ಇನ್ನೊಂದು, ಇದು ಆಪ್ಷನಲ್ ಅಲ್ಲಿದೆ. ಯಾರು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ಈಗ ಬ್ಯಾಂಕು ಫಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ, ಎಲ್ಲರ ಹತ್ರ ಬ್ಯಾಂಕಿಂಗ್ ಅಕೌಂಟ್ಸ್ ಇರಲಿಲ್ಲ, ನಾವು ಡಿಜಿಟಲ್ ಮೋಡಲ್ಲೇ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸೊ ಡಿಜಿಟಲ್ ಮೋಡ್ಗೆ ತರಬೇಕಾದ್ರೆ ಈ ಪ್ರೈವೇಟ್ ಪ್ಲೇಯರ್ಸ್, ಪೇಟಿಎಂ ಇರ್ಬೋದು, ಫ್ರೀ, ಈ ತರ ಒಂದಷ್ಟು ಪ್ರೈವೇಟ್ ಪ್ಲೇಯರ್ಸ್ ಯಾರಿದ್ರು ಅವರೆಲ್ಲ ಒಂದಷ್ಟು ಆಫರ್ಸ್ನ ಕೊಟ್ಟು ಜನನ ಒಂದು ಡಿಜಿಟಲ್ ಎಕಾನಮಿಗೆ ಮೂವ್ ಮಾಡಿದ್ರು. ಸೊ ಗೌರ್ಮೆಂಟ್ ಯಾವುದು ಸ್ಪೆಕ್ಟೇಟರ್ ಆಗಿರೋದಕ್ಕಾಗಲ್ಲ. ಸೊ RBI ಹೇಳ್ತು, ನೀವು ಬ್ಯಾಂಕಿಂಗ್ ಮಾಡಬೇಕು ಅಂದರೆ ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿ. ಸೊ ಬ್ಯಾಂಕ್ ಅಕೌಂಟ್ ಇಲ್ಲ, ಜನ್ಧನ್ ಅಕೌಂಟ್ ಬಂದಿತ್ತು. ಜನ್ಧನ್ ಅಕೌಂಟಿಂದ ಈಗ ಆಲ್ಮೋಸ್ಟ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ ಬ್ಯಾಂಕಿಂಗಲ್ಲೇ ಆಗ್ತಿದೆ. ಸೊ ಗೌರ್ಮೆಂಟಿಗೆ ಏನು ಬೇಕು, ಫ್ರೀ ಬೀಸ್ ನೋಡಿ, ಅದರಿಂದ ಇದರಿಂದ
ಬ್ಯಾಂಕಿಂಗ್ ಅಲ್ಲಿ ಬರೋದ್ರಿಂದ ಅವ್ರ ಟ್ರಾನ್ಸಾಕ್ಷನ್ಸ್ ನ ಟ್ರ್ಯಾಕ್ ಮಾಡೋದಾಯ್ತು, ಅವ್ರ ಸಬ್ಸಿಡೀಸ್ ನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಸೊ ಹಾಗಾಗಿ ಎಲ್ಲರೂ UPI ಸ್ಟಾರ್ಟ್ ಮಾಡಿದ್ರು. ಈಗಿರೋ ಪ್ರಶ್ನೆ ಏನಂದ್ರೆ ಎಲ್ಲದಕ್ಕೂ ಚಾರ್ಜಸ್ ಬೀಳ್ತಿಲ್ಲ, ಮತ್ತೆ ಚಾರ್ಜಸ್ ಕೂಡ ಅವರು ಸಬ್ಜೆಕ್ಟಿವ್. ಬ್ಯಾಂಕ್ ಅದನ್ನ ಪಾಸ್ ಆನ್ ಮಾಡ್ಬೋದು, ಮಾಡದೇನೂ ಇರ್ಬೋದು. ಈಗ ನಾವು ಆಲ್ರೆಡಿ ಡೆಬಿಟ್ ಕಾರ್ಡ್ ಅಲ್ಲಿ ನಾವು ಚಾರ್ಜಸ್ ಇದ್ದೇ ಇದೆ. ಈಗ ನಾವು ಆನ್ಲೈನ್ ಪೇಮೆಂಟ್ಗೆ ಹೋದ್ರೆ, ನೆಟ್ ಬ್ಯಾಂಕಿಂಗ್ ಹೋದ್ರೂ ಒಂದು ಚಾರ್ಜಸ್ ಇದೆ. ನೀವು ಬೆಸ್ಕಾಮ್ ಪೇಮೆಂಟ್ ಮಾಡಿ ಆನ್ಲೈನಲ್ಲಿ ಹೋದ್ರೂ ಕೂಡ ನೀವು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದು ಹೇಳುತ್ತೆ ನೀವು ಯಾವ ಮೋಡಲ್ ಪೇಮೆಂಟ್ ಮಾಡ್ತೀರಿ ಅಂತ. ಸೊ ಈಗ ಇರೋ ಇದರಲ್ಲಿ ನೀವು ಯಾವುದಾದ್ರೂ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ರೆ ಅದರಲ್ಲೂ ಚಾರ್ಜಸ್ ತೊಗೋತಾ ಇದೆ, ಈಗ ಆಲ್ರೆಡಿ ತೊಗೋತಾ ಇದೆ MDR ಅಲ್ಲಿ. ಬಟ್ UPI ಮತ್ತು ರೂಪೇ ಕಾರ್ಡಿಗೆ ಇರಲಿಲ್ಲ. ಸೊ ಈಗ ಅದನ್ನು ತರೋದಕ್ಕೆ ಇದು ಮಾಡಿದ್ದಾರೆ. ಬಟ್ ಅದನ್ನು ಪಾಸ್ ಆನ್ ಮಾಡ್ತಾರಾ ಇಲ್ವಾ, ಮತ್ತು ಎಷ್ಟು ಲಿಮಿಟಿಗೆ ಇಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಇದು ಅರ್ಥ ಆದವ್ರಿಗೆ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ಈಗೇನು ಜನಸಾಮಾನ್ಯರು ಪಾಪ ಎಲ್ಲಾದ್ರೂ ವ್ಯಾಪಾರ ವಹಿವಾಟು ಮಾಡ್ತೀವಿ, ಚಿಕ್ಕ ಪುಟ್ಟ ಅಂಗಡಿ ಅವ್ರು ಮೊದಲೇ ಬೇಡ ಅಂದ್ಬಿಡ್ತಾರೆ, ದುಡ್ಡ ತಗೊಂಡ್ಬನ್ನಿ ನೀವಿಲ್ಲ ಏನೂ ಕೊಡಲ್ಲ ನಾವು ಅಂತ. ಏನ್ ಸರ್ ಚಂದ್ರೇಗೌಡ ಸರ್, ಹೇಗೆ ಅನಿಸ್ತಿದೆ ಅಂತ ಇದನ್ನ ನೋಡಿದಾಗ? ಮೇಡಮ್, ಮೊದಲು ಆರಂಭದಲ್ಲಿ UPI ಜಾರಿಗೆ ತಂದಾಗ 11/4/2016 ಜಾರಿಗೆ ತಂದಾಗ ಜನರಿಗೆ ಒಂದು ಅಡ್ವಾಂಟೇಜ್ ಕೊಟ್ಟಿದ್ದೇನೆಂದರೆ, ನಾವು ಉಚಿತವಾಗಿ UPI ಮುಖಾಂತರ ನೀವು ಟ್ರಾನ್ಸಾಕ್ಷನ್ ನಡೆಸಿದ್ರೆ ನಾವೆಲ್ಲವನ್ನು ಉಚಿತವಾಗಿ ಕೊಡ್ತೀವಿ, ನೀವು ಆದಷ್ಟು ಮ್ಯಾಕ್ಸಿಮಮ್ UPI ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿ ಅಂತ ಅವ್ರು ಹೇಳಿದರು. ಆದರೆ UPI ಮುಖಾಂತರ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಎಲ್ಲರೂ ಪ್ರಾರಂಭಿಸಿದ ಮೇಲೆ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಅಂದರೆ ಅದು ಅಳವಡಿಸ್ಕೊಂಡಿದ್ದಾರೆ. ಈ ಅಳವಡಿಸ್ಕೊಂಡ ಮೇಲೆ ದಿಢೀರಂತ 10 ವರ್ಷಗಳಾದ ಮೇಲೆ ನಾವು UPI ಚಾರ್ಜ್ ಮಾಡ್ತೀವಿ. ಈಗಾಗಲೇ ಬ್ಯಾಂಕ್ಗಳಲ್ಲಿ ಎರಡು ಟ್ರಾನ್ಸಾಕ್ಷನ್ ಆದಮೇಲೆ ಮತ್ತು 3ನೇ ಟ್ರಾನ್ಸಾಕ್ಷನ್ಗೆ ಹೋದಾಗ 25 ರೂಪಾಯಿ 40 ರೂಪಾಯಿ ಈ ಥರ ಈಗಾಗಲೇ ಬ್ಯಾಂಕ್ನವರು ಚಾರ್ಜನ್ನು ಆಟೋಮೆಟಿಕ್ SMS ಮುಖಾಂತರ ಚಾರ್ಜ್ ಆಗೋಗ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ರೆ ಇಂಡೈರೆಕ್ಟಾಗಿ ಬಡವರ ನಡುವೆ ಯುದ್ಧ ಹುಟ್ಟಿಸಿ ಲಾಭ ಮಾಡಿಯವರವನಾಗೆ ನಮ್ಮಲ್ಲೇ ಯುದ್ಧವನ್ನು ಸೃಷ್ಟಿಸಿ ಸರ್, ಇದು ಬಡವರು ಅನ್ನೋದಕ್ಕಿಂತ ಈಗ ಎಲ್ಲ ಬಡವ ಶ್ರೀಮಂತ ಎಲ್ಲ ಬರುತ್ತೆ. ಅದು ಮ್ಯಾಕ್ಸಿಮಮ್ ನೋಡಿ, ಇದು ಬಡವರಿಗೆ ಸಮಸ್ಯೆ ಆಗಲ್ಲ. ನೀವು ಅಷ್ಟು ಅಂದ್ರೆ ಲೆಕ್ಕ ಹಾಕಿ ನಾವು ಖರ್ಚು ಮಾಡ್ತೀವಿ ಪ್ರತಿಯೊಂದಕ್ಕೂ. ಎಲ್ಲರಿಗೂ ಹೊರೆ ಆಗುತ್ತೆ. ಆದ್ರೂ ಇನ್ನು ಬಡವ ಶ್ರೀಮಂತ ಅಂತ ಬರೋದಿಲ್ಲ. ಏನು ಉಚಿತವಾಗಿ ಕೊಡ್ತೀವಿ ಅಂತ ಆರಂಭ ಮಾಡಿದಂತ ವ್ಯವಸ್ಥೆ ಉಚಿತವಾಗಿ ಮುಂದುವರಿಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಜನರು ಫ್ರೀ ಇದೆ ಅನ್ನೋದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಆ ಫ್ರೀಯಾಗಿ ಉಚಿತವಾಗಿ ಮುಂದುವರಿಲಿ ಅಂತಕ್ಕಂಥದ್ದು ನಮ್ಮ ಆಲೋಚನೆ ಇರ್ತಕ್ಕಂಥದ್ದು. ಜನರಿಗೂ ಅನುಕೂಲ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ದಿಢೀರ್ ಅಂತ ಹೇಳಿ ಬ್ಯಾಂಕ್ ಚಾರ್ಜ್ ಎರಡು ಟ್ರಾನ್ಸಾಕ್ಷನ್ ಆದ್ಮೇಲೆ 3ನೇ ಟ್ರಾನ್ಸಾಕ್ಷನ್ಗೆ ಬ್ಯಾಂಕ್ ಚಾರ್ಜಸ್ ಅನ್ನು ವಿಧಿಸ್ತಾ ಇದ್ದೀರಿ. ಅದರಲ್ಲಿ ಈಗ ಈ 2000 ಆದಮೇಲೆ ಈಗ 2000 ಮೇಲೆ ಇವತ್ತಿನ ದಿವಸ UPI ಚಾರ್ಜನ್ನು ಹಾಕ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಅದ್ರ ಪ್ರಕಾರ ನೋಡಿದ್ರೆ ಚಾರ್ಜು ಯಾರಿಗೆ ಆಗಲಿ ಗ್ರಾಹಕನಿಗೆ ಹೊರೆ ಆಗುತ್ತೆ UPI ಟ್ರಾನ್ಸಾಕ್ಷನ್ ಮಾಡೋರಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್.